ಗಂಡಸರ ಹಾಸ್ಪಿಟ್ಲ್ ಇದೆ ಇಲ್ಲೇ ಇತ್ತಂತ ಈ ಪೆಟ್ಟಿಗೆ ಅಂಗಡಿ ಮುಂದೆ ಅಂದ್ರು ಅಲ್ಲಿಲ್ಲ ಆ ಕಡೆಯಿಂದನೇ ಬಂದೆ ಆಟೋದವನು ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಟ್ಟ ಏನು ಹಣೆ ಬರ ಒಟ್ಟು ಟೈಮ್ ಸರಿ ಇಲ್ಲಂದ್ರೆ ಏನೂ ಆಗಲ್ಲಕ್ಕ ಹೆಂಡ್ತಿ ಹೆಂಗಂದ್ರೆ ಹಂಗೆ ಬೈತಾಳಣ್ಣ 1 ವರ್ಷ ಆಯ್ತು ಮದುವೆ ಆಗಿ ಹೊಡಿತಾಳೆ ಪರ್ಕೆಯೊಳಗೆ ಹೊಡಿತಾಳೆ ಸೌಟಲ್ಲಿ ಹೊಡಿತಾಳೆ ಎಲ್ಲದ್ರಲ್ಲಿ ಹೊಡಿತಾಳೆ ನೀನು ಏನು ಗಂಡಸಿ ನನ್ಗೆ ಹೆದರಿಕೆ ಆಗತ್ತಕ್ಕ ಅವಳು ಬೈದ್ರೆ ಭಯ 1 ವರ್ಷ ಆಯ್ತು ಮದುವೆ ಆಗಿ ಕೈ ಕಾಲೆಲ್ಲ ನಡ್ಗಕ್ಕೆ ಶುರು ಆಗ್ಬಿಡ್ತಾವೆ ಅಣ್ಣ ಸ್ವಲ್ಪ ಲೇಟ್ ಆಗಿದ್ರೆ ಹೊಡಿತಾಳೆ ಕಾಫಿ ಕೇಳಿದ್ರೆ ಹೊಡಿತಾಳೆ ಅದಕ್ಕೆ ಯಾರೇ ಹೇಳಿದ್ರು ಗಂಡಸರು ಸರಿಯಾಗಿರ್ತಾರೆ ಅಣ್ಣ ನೀವು ನಿಮ್ಮ ಹೆಂಡತಿಗೆ ಎದುರ್ತೀರಾ ಇಲ್ಲ ಈ ಥರದವರೇ ಬೇಕು ಅದೇ ಹೇಳಿದ್ರು ನಮ್ಮ ಮನೆ ಹತ್ರ ಒಬ್ರು ಗುರುಜಿ ಹೇಳಿದ್ರು ಈ ಥರ ಗಂಡಸರು ಇರ್ತಾರಲ್ಲ ಅವ್ರು ಎದೆ ಮೇಲೆ ಕೂದಲು ನಾಟಿ ಮಾಡಿಸ್ಕೊ ನೀನು ನಿನಗೆ ಗಂಡಸ್ ಥರ ಸ್ಟ್ರಾಂಗ್ ಐತೆ ಅವಾಗ ಹೆಂಡ್ತಿಗೆ ಬೈಬೋದು ನೀನು ವಾಪಸ್ಸು ಅಂತ ಅವ್ರು ನಾಟಿ ಮಾಡ್ತಾರಂತೆ ಎದೆ ಮೇಲೆ ಅಂದ್ರೆ ಗಂಡಸರ ಥರ ಬದುಕ್ತೀವಂತೆ ನಾವು ಅವಾಗ ನೀವು ಎದ್ರಲ್ವಾ ನಾನು ಎದುರ್ತೀನಿ ಏನು ಮಾಡಲಿ ಹೆದರಿಕೆ ಏನು ಮಾಡೋಕ್ಕಾಗಲ್ಲ ಹೇಳ್ತೇಳ್ದೆ ಕೇಳು ನಾನು ಯಾಕೆ ಕೇಳಲಿ ನಾನು ಗಂಡಸು ಥರ ಬದುಕ್ಬೇಕು ನಾನು ಗಣಸೇನ ಬದುಕ್ಬೇಕು ಸುಮ್ಕಿ ಕೇಳತ್ತಗೆ ಅಲ್ಲಿ ಇದು ಮಾಡು ಫೈಟ್ ಮಾಡು ಆಗ್ತಾ ಇಲ್ಲ ಸರಿಯಾಗಿ ಅವಳ ದಪ್ಪಗೆ ಹಿಂಗ್ ಶರ್ಟ್ ಕುತ್ತಿಗೆ ಹಿಡ್ದು ಹಿಂಗೆ ತಳ್ಳಿಬಿಡ್ತಾಳೆ ಆ ಕಡೆ 3 ಬಿದ್ದೋಗ್ಬಿಡ್ಬೇಕು ಹೆಂಗ್ ಕುಡಿತಾಳೆ ಗೊತ್ತಾಗ ಗಂಡ್ಸಾಗ್ಬೇಕಷ್ಟೇ ನನ್ನ ಹೆಂಡ್ತಿಗೆ ಎದುರಿಸ್ಬೇಕು ನಾನು ಅಷ್ಟೇ ಅಣ್ಣ ನನ್ಗೆ 1-2 ಎದೆ ಮೇಲೆ ಕೂದ್ಲು ಕೊಡೋಣ 1 ನಿಮಿಷ ಬಾಯಿಲಿ 1-2 ಹೇಳ್ಕೊಂಡು ನಾನು ಗಂಡಸ್ತರ ಬದುಕ್ಬೇಕು ನಿನ್ ಕಾಲ್ ಹಿಡ್ತಿಲ್ಲಣ್ಣ ಗಂಡ್ಸಾಗ್ಬೇಕು ನಿಂತರ ನಿನ್ಗೈತಾ ಗಂಡಸ್ತು ಕೂದ್ಲು ಎದೆ ಮೇಲೆ 1-2 ಕೊಡಿ ಊರು ಕಟ್ ಮಾಡೋದಿಲ್ಲ ಹಿಂಗ್ ಹಾಕಿ ಕಿತ್ತೇ ಬಿಟ್ಟ ಅದಕ್ಕೆ ಮತ್ತೆ ಗ್ಲಾಸ್ ಹಾಕೊಂಡ್ಬಿಟ್ಟೆ ನಾನು ಶರ್ಟ್ ಬಟ್ಟ 2 ತೆಗೇನು ನೋಡಪ್ಪ ಇಲ್ಲಿ ನಾವು ಗಂಡಸಲ್ಲ ನೀವು ಗಂಡಸ್ರ ಇವರು ಗಂಡಸಲ್ಲ ಗಂಡಸಲ್ವಾ ಅಲ್ಲ ಸುಳ್ಳು ಹೇಳ್ತಾರ ಮೀಸಲ್ಲ ಐತೆ ಗಂಡಸೆ ಅವರು ನಿಜವಾಗ್ಲೂ ಗಂಡಸಲ್ಲ ಅವರು ಅವಳು ಹೆಂಡ್ತಿನ ಹೊಡಿತಾಳೆ ಹೇಳಿದ್ವಿ ತಾನೆ ಒಂದ್ಸತಿ ಕೆಣಕ್ಬಾರ್ದು ಅಂತ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಇರುತ್ತೆ ನನ್ನ ಹೆಂಡ್ತಿಗೆ ಹೊಡಿಬೇಕು ಅಷ್ಟೇ ನಾನು ರಾತ್ರಿ ಹೊತ್ತು ಏನ್ ಕೆಲಸ ಮಾಡೋದು ನೀವು ನಾನು ಹಂಗೋಯ್ತೀನಿ ನಾನು ಆ ಕಡೆ ಹೋಗ್ಬೇಕು ಯಾವ ಕಡೆಗೆ ಗಂಡಸರು ಹೋಗೋ ಜಾಗಕ್ಕೆ ಬೇಡ ಆ ಕಡೆ ಹೋಗು ಆ ಕಡೆ ಹೋಗ್ತಾರೆ ನಾವು ಈ ಕಡೆ ಹೆಂಗಸರು ಹೋಯ್ತಾರಂತೆ ಗಂಡಸು ಹಾಸ್ಪಿಟಲ್ ಬೇಕಾನೆ ನಿಂಗೆ ಅಲ್ಲೇ ಇದೆ ಸ್ಟ್ರೈಟ್ ಹೋಗು ಎಲ್ಲ ಅಡ್ರೆಸ್ ಹೇಳ್ತಾರೆ ಕೇಳು ಮೇಲೆ ಹೋಗು ಕೂದ್ಲು ಕಿತ್ತಿ ಹಾಕೊಂಡ್ರೆ ಕಸಿ ಆಯ್ತದ ಗಂಡಸರ ಬರ್ತದ ಏನ್ ಹೇಳ್ತಾರ ನಮ್ಮನ ಡಾಕ್ಟರ್ ಹೇಳೋರೆ ಮಾಡ್ಕೊಡ್ತೀನಿ ಅಂತ ಏಯ್ ಅವ್ರಿಗೆ ಕೋಪ ಜಾಸ್ತಿ ಹೊಡ್ಸ್ಕೋತೀಯ ಮತ್ ನಾನು ಏನ್ ಮಾಡ್ಲಿ ಟಿಕ್ಕು ಐಡಿಯಾ ಕೊಡೋಣ ಮದ್ವೆ ನೀನ್ ಮದ್ವೆ ಆದ ಇವನು ಮದ್ವೆ ಆಗೋದು ನೀನು ಮನೆಯೊಳಗೆ ಮಾಡ್ಸೋದ್ರು ನಿನಗೆ ಇಷ್ಟ ಇರ್ಲಿಲ್ಲ ಇಲ್ಲ ಮಾಡಿಸ್ಬಿಟ್ರು ಜನ್ಮ ನಿಂದ ಅಣ್ಣ ಕೊಡ್ತೀನಿ ಅಂತ ಬಿಡ್ಬೇಡಿ ಕೈ ಇಟ್ಕೊಡ್ರಿ 1-2 ನೀನ ಕೊಡೋಣ ಇರೋ ಚಾಕು ಕೊಡ್ತೀನಿ ತಗೊಳ್ಳಿ ಚಾಕುನಾ ಯಾವಾಗ ಹಾಕ್ಬಿಡ್ತೀನಿ ಗಂಡಸರ ತರ ಬದುಕ್ಬೇಕು ಹೆಂಗ್ ಕೇಳ್ತಾ ನನಗೆ ಫಸ್ಟ್ ಕೇಳಿ ನಗು ಬಂದ್ಬಿಡ್ತು ನೀವು ಸ್ವಲ್ಪ ಹಂಗೆ ಹೋಗಿ ಅಲ್ಲಿ ಹೋಗಿ ನೋಡೋಣ ನೀವು ಗಂಡಸ ಅಲ್ಲಿಗೆ ಹೋಗ್ರಿ ಎಲ್ಲಿಗೆ ಇಲ್ಲಿಗ ನೀವು ಗಂಡಸ ಗಾಡಿ ತಂದು ಎಲ್ಲಿ ನಿಲ್ಸ್ರಿ ನೋಡೋಣ ಹೋದ್ವಿ ಏನೀಗ 1-2 ಕೂಡ್ಲಿಲ್ಲ ನಿಮಗೆ ಕೊಟ್ಟೆ ತೊಳ ಕಿತ್ತು ಕೊಟ್ರು ಇದೇನದು ಕಡ್ಡಿ ತರ ಬೆಳೆದೈತೆ ಕೂದ್ಲು ಹಂಗೆ ಬೆಳೆಯೋದು ಕಡ್ಡಿ ಗಂಡಸರು ಹಂಗೆ ಇದು ಅವ್ನು ಯಾಕೆ ಹಿಂಗೆ ಮಾಡ್ತಾನೆ ಹೇಳಿ ಅವ್ನು ನಿಜವಲ್ಲ ಅಲ್ಲಿ ಎದುರುಗಡೆ ಕ್ಯಾಮ್ರಾ ಐತೆ ನೋಡ್ಬೋದು ಇದು ಕುರಿಗಳು ಸ್ವಾಮಿ ಕುರಿಗಳು ಕಾಮಿಡಿ ಪ್ರೋಗ್ರಾಮ್ ಮಾಡ ಈಗ ಒಂದು ಆರಾಮ ಇನ್ಸ್ಪೆಕ್ಟರ್ ತರ ಕೂತಿದ್ರಲ್ಲ ಸೂಪರ್ ಆಗಿ ಆಯ್ ಮಾಡೋಣ ಕ್ಯಾಮ್ರಾಗೆ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಅದ್ಭುತವಾದ ಕಾಣಿಕೆ ನಿಮಗೆ ತಗೊಳ್ಳಿ ಸ್ವೀಕರಿಸಿ ಓಕೆ ಅಣ್ಣ ಚಿತ್ರ ಹುಚ್ಚರು ಬರ್ತಾರಲ್ಲ ಇದು ಗಂಡ ಹೆಂಡತಿ ಜಗಳ ಅಂತ ಇರುತ್ತೆ ಕರೆಕ್ಟ್ ಅಲ್ವಾ ಈಗ ಎಷ್ಟು % ಗಂಡು ಮಕ್ಳು ಹೆಂಡತಿದ್ರಿಗೆ ಎದುರ್ತಾರೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಒಂದು 30% ಎದುರ್ಬೋದು 30% ಅಷ್ಟೇನಾ ಇನ್ನು 70% ಸ್ಟ್ರಾಂಗು ಹೌದಾ ಬಟ್ ಗಂಡ ಹೆಂಡತಿ ಜಗಳ ಅಂದರೆ ಅದು ಮನೆಯೊಳಗಿರಬೇಕು ಗೋಡೆ ಮಧ್ಯೆ ಅಲ್ವಾ ಹೊರಗಡೆ ಬರಬಾರದು ಕರೆಕ್ಟ್ ಅಲ್ವಾ ಒಂದ್ಸತಿ ಹೆಂಡತಿ ಬೈದಿರ್ತಾಳೆ ಒಂದ್ಸತಿ ಗಂಡ ಬೈದಿರ್ತಾನೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದು ಅಕ್ಕದ ಪಕ್ಕದ ಮನೆಗೆ ಗೋಡೆಯಿಂದ ಹೊರಗಡೆ ಬಂದರೆ ಸಂಸಾರ ನುಚ್ಚುನೂರಾಗ್ಬಿಡುತ್ತಂತೆ ಅಲ್ವಾ ಸೊ ಅದಕ್ಕೆ ಸಂಸಾರ ಅನ್ನೋದು ಮನೆ ಒಳಗಿರ್ಬೇಕು 4 ಗೋಡೆ ಮಧ್ಯೆ ಅಲ್ವಾ ಅಷ್ಟೇ ಬರ್ತೀನಿ ಥ್ಯಾಂಕ್ ಯು ಅಣ್ಣ ಇಲ್ಲಿ ಯಾರೇ ಡಾಕ್ಟ್ರು ಇದಾರಂತಲ್ಲ ಡಾಕ್ಟ್ರು ಧೈರ್ಯ ತುಂಬ ಡಾಕ್ಟ್ರು ಯಾರು ಅವರಂತೆ ಧೈರ್ಯ ತುಂಬ್ತಾರಂತಲ್ಲ ಎದುರ್ಕೊಂಡು ತುಂಬ ಕೈ ನಡುಗು ಎದುರ್ಕೊಂಡು ಎಲ್ಲ ನಡುಕ್ತಾರಲ್ಲ ಅವ್ರಿಗೆಲ್ಲ ಅಲ್ಲ ಅವ್ರ ಡ್ಯಾಡಿ ಕೇಳಬೇಕು ಯಾವ ಡ್ಯಾಡಿ ಏನಲ್ದ ಅವನು ಅವ್ರು ಇಲ್ಲ ಅಂದ್ರು ಅವ್ರು ಗೊತ್ತಿಲ್ಲ ಅಂದ್ರು ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಯಾರು ಅವ್ರು ಇಲ್ಲಿ ನನಗೆ ಗೊತ್ತಿಲ್ಲ ಏನು ಬೇಜಾರಾಗ್ಬಿಟ್ಟಿದೆ ಅಣ್ಣ ಮದುವೆಗೆ 2 ವರ್ಷ ಆಗೈತೆ ಹೆಂಡ್ತಿ ಏನಾದರೂ ಬೈದ್ಬಿಟ್ರೆ ನಂಗೆ ಭಯ ಸ್ಟಾರ್ಟ್ ಆಗಿ ಕೈ ಕಾಲು ನಡ್ಕಕ್ಕೆ ಶುರು ಆಗ್ಬಿಡ್ತೈತೆ ಅದಕ್ಕೆ ಅಲ್ಲೊಬ್ಬ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅವ್ನು ನನಗೆ ನೀವು ಮದುವೆ ಆಗೈತಾ ನೀವು ಹೆಂಡ್ತಿಗೆ ಎದುರ್ತೀರಾ ನನಗೆ ಈ ಥರದೇ ಧೈರ್ಯ ಇರೋರು ಬೇಕು
ನನಗೆ ಎದುರಿಸ್ಬಿಡ್ತಾಳೆ ರಾತ್ರಿ ಇದ್ದಕ್ಕಿದ್ದಂಗೆ ಎದ್ದುಬಿಟ್ಟು ಭಯ ಪಟ್ಕೊಂಡ್ಬಿಡ್ತೀನಿ ನಾನು ಇದ್ದಕ್ಕಿದ್ದಂಗೆ ಭಯ ಆಗ್ಬಿಡ್ತೈತೆ ಸಡನ್ ಆಗಿ ರಾತ್ರಿ ಅವಳು ಬೈದಿದ್ದು ನೆನೆಸ್ಕೊಂಡು ಕೈ ಕಾಲು ನಡ್ಗಕ್ಕೆ ಶುರು ಆಗ್ಬಿಡ್ತಾವೆ ನನಗೆ. ಎಲ್ಲಿಯಾರ ನೀವು? ನಾನು ತುಮಕೂರೊಳಗಿರೋದು, ಇಲ್ಲೇ ಮನೆ ಮಾಡ್ಕೊಂಡ್ ಬಂದಿದ್ದೀವಿ. ಕಾಂಪೌಂಡ್ ಐತಲ್ಲ, ಎರಡು ಕಡೆ ಮನೆ ಮಾಡಿದೀವಿ. ಅದೇ ಕೃಷ್ಣಪ್ಪ ಅಂತವ್ರಲ್ಲ, ಅವ್ರ ಮನೇಲಿ ಬಾಡಿಗೆಗೆ ಬಂದಿದ್ದೀವಿ. ಭಯ ಆಯ್ತದೆ ರಾತ್ರಿ ಇದ್ದಕ್ಕಿದ್ದಂಗೆ ನಡ್ಗಕ್ಕೆ ಶುರು ಆಯ್ತೈತೆ. ನನ್ನ ಹೆಂಡತಿ ಫೋಟೋ ಇಟ್ಕೊಂಡಿದ್ದೆ ಫಸ್ಟು ಪರ್ಸ್ ಒಳಗೆ, ಈಗ ಪರ್ಸ್ ಒಳಗಡೆ ಫೋಟೋನ ತೆಗೆದ್ಬಿಟ್ಟಿದ್ದೀನಿ. ಅವಳು ನೋಡಿದ್ರೆ ಭಯ ಆಯ್ತದೆ ಅಣ್ಣ ನನಗೆ. ಅದಕ್ಕೆ ನನಗೆ ಡಾಕ್ಟ್ರು ನಮ್ಮನೆ ಹತ್ರ ಒಬ್ರು ಅವ್ರು ಹೇಳಿದ್ರು, ಧೈರ್ಯ ಇರೋ ಗಂಡಸು ಅವ್ರ ಮೇಲಿಂದ ಎದೆ ಕೂದಲು ಕಿತ್ಕೊಂಬ, ನಾನು ಹಿಂಗೆ ನಾಟಿ ಮಾಡ್ತೀನಿ ಎದೆ ಮೇಲೆ, ಧೈರ್ಯ ಜಾಸ್ತಿ ಬರ್ತದೆ ಅಂತ ಹೇಳೋರೆ. ನಮಗೂ ಯಾವ ಧೈರ್ಯನೂ ಇಲ್ಲ, ಯಾಕೆ ಹೆದರ್ಕೋಬೇಕು? ಅದು ಭಯ ಆಯ್ತದಣ್ಣ. ಹೆಂಡತಿ ಅಂದ್ರೆ ಯಾರಿಗೆ ಭಯ ಆಗಲ್ಲ ಅಣ್ಣ? ಏಂತ ಭಯ ಆಯ್ತು? ಸಡನ್ ಆಗಿ ಭಯ ಆಗ್ಬಿಡ್ತಿದ್ರು. ರಾತ್ರಿ ಎದ್ದು ಬಿಡ್ತೀನಿ, ತಾಯಿ ತಲೆ ಕಟ್ಸ್ಕೊಂಬಂದೆ ಹೋಗ್ಬಿಟ್ಟು. ಒಂದು ಕೆಲಸ ಮಾಡು, ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟು. ನಾನು ಗಂಡ್ಸಲ್ಲ ಅಂತಾರೆ ಮನೆಯೊಳಗೆ ಒಂದ್ಸತಿ ಹೋಗ್ಬಿಟ್ಟಿದೆ ಗಲಾಟೆ ಮಾಡ್ಕೊಂಡು. ನಮ್ಮ ಮನೆಯೊಳಗೆ ಗಂಡ್ಸ ನೀನು, ಹೆಂಡತಿಗೆ ಎದ್ಕೊಂಬಂದಿರೋ ಒಬ್ಬ ಗಂಡ್ಸ ನೀನು ಅಂತ ಹಿಂಗೆ ನಮ್ಮಮ್ಮ ಹಿಂಗೆ ತಿವ್ದ್ಬಿಟ್ಟು, ನೀನೊಂದು ಗಂಡಸ ಅಂದ್ಬಿಟ್ಟು ನನಗೆ ಮನೆ ಕಳಿಸ್ಬಿಟ್ಲು. ಮನೆಗೆ ಹೋಗು, ಹೆಂಡತಿ ಹತ್ರ ಇರು ನೀನು ಅಂತ. ಏನು ಮಾಡ್ತಾಳೆ ಮಾಡಲಿ ಅಂತ. ಬಟ್ ಡಾಕ್ಟ್ರ್ ಹೇಳಿರೋದು ಹಂಗೆ ನನಗೆ, ನೋಡು ಎದೆ ಮೇಲೆ ಕೂರ್ಲಿಲ್ಲ, ನನಗೆ ಧೈರ್ಯ ಇಲ್ಲ ಅಷ್ಟು, ನೀನು ಎದರಲ್ಲ ಅಂತ ಹೇಳಿದೆ. ಅದಕ್ಕೆ ನಿನ್ನ ಎದೆ ಮೇಲೆ ಒಂದು 2-3 ಕೂರ್ಲು ಬೇಕು ನಂಗೆ. ನಾಟಿ ಎದರಲ್ಲ ಈಗಿನ ಕಾಲದಲ್ಲಿ ಹೆಣ್ಣಿಗೆ. ನಾನು ಎದುರ್ತಾ ಇದ್ದೀನಲ್ಲ ಅಣ್ಣ. ಅದು ನಿಮ್ ಕರ್ಮ, ಅದು ಕರ್ಮ ಅಲ್ಲ, ಧರ್ಮ. ಅದು ಹೆಂಡ್ತಿನ ನೋಡ್ಕೊಳ್ಳೋದು ಧರ್ಮ. ನೋಡ್ಕೊಳ್ಳೋದನ್ನ ರೀತಿ ಹೆಂಗಿದ್ರು ನೋಡ್ಕೋಬಹುದು. ಹೆಂಗ್ ನೋಡ್ಕೋಬೇಕು ಹೇಳು, ನೀನೇ ಹೇಳು ಹೋಗ್ಲಿ. ಭಯ ಆಯ್ತದಣ್ಣ. ಸಾರು ಇನ್ನೊಂದ್ ಸ್ವಲ್ಪ ಸಾರು ಹಾಕು ಅನ್ನೋಕ್ಕೂ ಭಯ ಆಯ್ತದೆ ನನಗೆ. ಏನೋ ಕರೀತಾರ ಹೋಗಿ ಸರ್, ಯಾರು ಯಾರು ಅವ್ರೇನೋ ಕರೆದ್ರ? ಬೆಂಗಳೂರು ಸಿಗ್ಬೇಕು. ಭಯ ಆಯ್ತದ ನನಗೆ. ಎದೆ ಕೂಲ್ ಸರ್, ನಿಮ್ಗೆ ಎದೆ ಕೂಲ್ ತೋರಿಸಿ. ಎದೆ ಕೂಲ್ ಕೊಡು ಅಂದ್ಬಿಟ್ಟು ಉಗ್ರಾಕ್ ಹಿಂಗೆ ಎಳೆದೇ ಬಿಟ್ರೆ ಅರ್ಥ ಮಾಡ್ಬಿಡ್ತು, ಪರ್ಚ್ಬಿಟ್ಟು ಹಂಗೆ ಸರ್ರ ಅಂತ ಕಿರ್ಬಿಟ್ಟು ಹುಷಾರು. ಅದಕ್ಕೆ ಹೇಳಕ್ ಬಂದೆ ನಾನು. ನನ್ ಧೈರ್ಯ ಬೇಕು ನೋಡು. ಈ ತರನೇ ಅನ್ಬೇಕು ನಾನು. ನನ್ನ ಹೆಂಡತಿಗೆ ನಿನ್ ಮಕ್ಕ ಕೊಡ್ತೀನಿ ಅನ್ನೋ ತರ ಆಗ್ಬೇಕು ನಾನು. ಬಾಣ ಇಲ್ಲಿ. ನಿಮ್ ಧೈರ್ಯ ಐತಣ್ಣ, ಅವ್ರಿಗೂ ಧೈರ್ಯ ಇಲ್ಲ. ಒಂದ್ ಎರಡೆರಡು ಎದೆ ಕೂದ್ಲು ಕೀಳಾಕೋಬೇಡ ಯಾವತ್ತೂ. ನಾನ್ ಬೆಳ್ಳಗ ಒಂದ್ 2 ಕೊಟ್ರೆ ಏನಾಗ್ಬಿಡ್ತಾವ ನಿನ್ಗೆ? ಅವ್ರ ಧೈರ್ಯ ಇಲ್ಲ. ನೋಡ್ ನೀನ್ ನೋಡ್ತಾ ಇದ್ದಂಗೆ ನನ್ಗೆ ಎಷ್ಟು ಧೈರ್ಯ ಬಂತು. ನೀನ್ ಎದುರ್ಸು ಇರು ಐತೆ ಇಲ್ಲಿ. ಎದುರ್ಕೋದ್ರೆ ಹಿಂದೆ ಬರ್ತಾನೆ, ಎದುರ್ತಾನೆ. ಧೈರ್ಯವಾಗಿ ಎದುರಿಸುದು. ನಾನು ಬಿಡ್ಬೇಡ ಎದುರ್ಸು ಅಷ್ಟೇ. ಪಾಪ ಅವ್ನು ಪುಕ್ಲ ಸುಮ್ಮನೆ ತೋರಿಸಿ ಎದುರ್ತಾನೆ. ನಾನು ಗಂಡ್ಸಿದ ಮೇಲೆ ಎದುರ್ಸು ನಾ ಎದುರ್ತು. ನಾ ಎದುರಿಸ್ತೀನಿ ನೋಡು, ಮತ್ತೆ ಬರ್ತಾನ. ಒಂದು ನೀನ್ ಎದುರ್ಕೊಂಡೋದು ಇದು ಮನೆ ಒಳಗೆ ಹೋಗ್ಬಿಡ್ತಾನೆ. 2 ಕೂಲು ಕೊಡೋಣ. ಈಗ ಬಿಡ್ತೀನಿ ಅಂದ್ರೆ ಹೊಡಿತಾರಂತೆ. ನಾನು 7 ಗಂಟೆ ಹೇಳ್ತಾ ಇದೀನಿ, ಬಂದಿದ್ದೀನಿ, ಹೋಗು. ಹಿಂಗೆ ಹೇಳ್ಬೇಕಾ ನಾನು? ನಾನ್ ಸಾಕಾಗ್ ಬಿಟ್ಟಿದ್ದೀನಿ ಕಡೆ, ದುಡ್ದು ಬಂದು ಹೊಡೆದು ಬಿಡ್ತೀನಿ ನಿನ್ಗೆ. ಧೈರ್ಯ ಬಂತಣ್ಣ. ನೋಡಿ ಎದುರುಗಡೆ ಇದ್ದಿದ್ದಕ್ಕಷ್ಟೇ ಎದೆ ಮೇಲೆ ಕೂರ್ಲು ಕೊಟ್ಟು ಧೈರ್ಯ ಬಂತಾನೆ. ಅವ್ರು ಇವತ್ತು ಡ್ಯೂಟಿ ಇದೆ, ಲಾಸ್ಟ್ ಮುಗಿತಂತೆ ಅವ್ರ ಟೈಮ್ ಅವ್ರದ್ದು. ಅವ್ರು ನಾಳೆ ಬಯಸೋ ಟೈಮ್ಗೆ 3 ಕೂರ್ಲು ಕೊಡ್ಸೋಣ. ನಾಳೆ ಕೊಡ್ತಾರೆ. ಇವತ್ತು ಶುಕ್ರವಾರ ಅವರು ಶುಕ್ರವಾರ ಕೇಳ್ತೀಯ ನೀನು? ಇಲ್ಲ, ಶುಕ್ರವಾರ ಡಾಕ್ಟರ್ ಶುಕ್ರವಾರನೇ ಸಿಗೋದು. ಇನ್ ಶನಿವಾರ ನೆಕ್ಸ್ಟ್ ಶುಕ್ರವಾರ ನೆಕ್ಸ್ಟ್ ಅವ್ನು ಸಿಗೋದು. ನಂಗೆ ಡಾಕ್ಟರ್ ಊರಿಗೆ ಹೋಯ್ತಾವನೆ. ಒಂದೇ ಒಂದು ಕೊಡದ ಸಿಡು ಬರೋ ನೀನು. ಅಣ್ಣ ನೋಡು, ಆಮೇಲೆ ನಾನು ಹೇಳೋರ್ಗೆ ಹೇಳ್ತೀನಿ. ಆಮೇಲೆ ನನಗೆ ಧೈರ್ಯ ಬತ್ತೈತೆ ನೀನ್ ನೋಡ್ಬಿಟ್ಟು. ಧೈರ್ಯ ಬಂದ್ರೆ ನಿನಗೋಸ್ಕರ ಹೊಡೆದೀನಿ ನಿನ್ ಜೊತೆ. ಈಗ ನಾನು ಹೊಡಿತೀನಿ ಇವಾಗ ನೋಡು. ಯಾರು ಗೊತ್ತಾ? ಇಫ್ ಯು ಆರ್ ಫಾದರ್ ಸನ್ ಕಮ್ ಐ ಸೇ ನಾನ್ಸೆನ್ಸ್ ಕಮ್. ಏನಂತ 2 ಬಿಟ್ಟು ಕಳಿಸ್ತೀನಿ. ಬಿಡ್ತೀಯಾ? ನೀನ್ 2 ಬಿಡಕ್ ಮುಂಚೆ ನಾನು 3ನೇ ಬಿಡ್ತೀನಿ. ಎದುರುಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಮಾಡ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರೋ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಒಳ್ಳೆಯಣ್ಣ, ಇದು ನಿಮ್ಗೆ. ಓಕೆ, ಕ್ಷಮಿಸ್ಬೇಕು ಅಣ್ಣ. ಹೌದು, ಗಂಡ ಹೆಂಡತಿಗೆ ಎದ್ರಬೇಕಾ, ಹೆಂಡತಿ ಗಂಡಗೆ ಎದ್ರಬೇಕಾ? ಏನಿದು? ಇಬ್ರಿಗೂ ಹೇಳಣ್ಣ. ಇವ್ರು ನೋಡ ಅಣ್ಣ ಚೇಂಜ್ ಆಗ್ಬಿಟ್ರು. ಹೆಣ್ಣು ಗಂಡ ಎದ್ರಬೇಕಾ, ಗಂಡ್ ಗಂಡ ಎದ್ರಬೇಕಾ? ಇಬ್ರು ಎದ್ರಕೋಬೇಕು. ಸುಮ್ಕಿರೋದೆಲ್ಲ ಮಾತಾಡ್ಬೇಡ ಅಂತೆ. ಹೆಂಗಸರು ನೋಡ್ಬಿಡ್ತಾರೆ ಅಂತ. ಒಳ್ಳೇದಾಗ್ಲಮ್ಮ ತಾಯಿ. ಕಾಯ್ತಾ ಇದ್ದೀರಾ? ತಡೆ ಆಯ್ತು. ಇವತ್ತು ಎಲ್ಲೋ ಹೋಗ್ಬೇಕಾಗಿತ್ತು ಅಲ್ವೇ? ತೊಂದರೆ ಆಯ್ತಾ? ಆಯ್ತಲ್ವಾ? ನಿಜಾನ ಸುಳ್ಳಮ್ಮ? ನೋಡಿ, ನನಗೇನು ಗೊತ್ತಾಗತ್ತೆ. ಒಳ್ಳೆ ಯೋಗ ಇದೆ ತಾಯಿ ನಿನಗೆ. ಒಳ್ಳೆ ಯೋಗ ಬರುತ್ತೆ ನಿನಗೆ. ಇನ್ನೊಂದು 2 ದಿವಸದಲ್ಲಿ ನೋಡಿ, ನಿನಗೆ ಒಳ್ಳೆ ಒಂದು ಸುದ್ದಿ ಬರುತ್ತೆ ನಿನಗೆ. ಇಷ್ಟರಲ್ಲೇ ಮನೆ ಆಯ್ತಾ ನಿಮ್ಮದು? ಮನೆ ಒಳಗಡೆ ಇದ್ದು ತೊಂದರೆ ಎಲ್ಲ ಸರಿ ಹೋಗಿದೆ ಇವಾಗ? ಯಾರು ಇಸ್ಕೊಳ್ಳೋದಿಲ್ಲಮ್ಮ ತಾಯಿ. ನಾನು ದುಡ್ಡು ಏನೂ ಮುಟ್ಟೋದಿಲ್ಲ. ಆದ್ರೆ ಒಳ್ಳೆ ಯೋಗ ಇರೋರು ಮಾತ್ರ ನಾನು ಹೇಳೋದು. ನಿನಗೆ ಒಳ್ಳೆ ಯೋಗ ಇದೆ ತಾಯಿ. 2 ದಿವಸದಲ್ಲಿ ನಿಮ್ಗೆ ಹೇಳ್ತೀನಿ. ನೀವು ಇದೇ ಜಾಗದಲ್ಲಿ ರೀ. ಸ್ಥಳ ಚೆನ್ನಾಗಿದೆ ನಿಮಗೆ. ಈ ಸ್ಥಳ ತುಂಬ ಚೆನ್ನಾಗಿದೆ. ಇಲ್ಲೇ ರೀ, ಇದು ಬಿಟ್ಟು ಹೋಗಕ್ಕೆ ಹೋಗಬೇಡಿ. ಈ ದಿಕ್ಕು ಚೆನ್ನಾಗಿದೆ. ನಮ್ಮದು ಈ ದಿಕ್ಕು ಅಂತಲ್ಲ, ಯಾವ ದಿಕ್ಕು. ಆಯ್ತು ಮುಗಿಸ್ತೀನಿ. ಒಳ್ಳೇದಾಗಲಿ ತಾಯಿ.
21 ರೂಪಾಯಿ ಇದೆ ನಿನ್ನ ಹತ್ರ, ನಿನಗೆ ಕೊಡ್ತೀನಿ, ನನಗೆ ಕೊಡಕ್ಕೆ ಹೋಗ್ಬೇಡ. ನೀನು ನೋಡು, ಆಮೇಲೆ ಅದನ್ನು ಇಟ್ಬಿಟ್ಟು ನೋಡು ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ತಾಯಿ ನೀವು ಇರೋ ಮನೆ ಬಾಗಿಲಿದೆಯಲ್ಲ ತಾಯಿ, ತುಂಬ ಚೆನ್ನಾಗಿದೆ ಅದು. ಬೆಕ್ಕೇನಾದರೂ ಸಾಕಿದ್ದೀರಮ್ಮ ಮನೆಯಲ್ಲಿ? ಬೆಕ್ಕು ಸಾಕಿದ್ದೀರಾ? ನಿಮ್ಮ ಅಕ್ಕದ ಪಕ್ಕದ ಮನೆಯಲ್ಲಿ ಏನೋ ಬೆಕ್ಕಿದೆ ಯಾರ್ದಾದ್ರ ಮನೆಯಲ್ಲಿ ಇದೆಯಾ? ಹಾಂ ನೋಡಿ, ನನಗೆ ಹೆಂಗೆ ಗೊತ್ತು? ನಿಮ್ಮನೆ ಹತ್ರ ಬರುತ್ತಾ? ನಿಮ್ಮನೆ ಹತ್ರ ಬಂದು ಓಡೋಗಿದೆಯಾ ಯಾವತ್ತಾದರೂ? ಹಾಂ, ಬಂದು ಹೋಗಿದೆ ಅದು. ಇರಲಿ ತಾಯಿ, ಒಳ್ಳೇದಾಗಲಿ ನಿನಗೆ. ಇದು ನಿಂತ್ಕೋ ತಾಯಿ, ಬಾ ತಾಯಿ, ಇದಕ್ಕೆ ಬಾ, ನಿಂತ್ಕೋ ತಾಯಿ, ಬಾ ಈ ಕಡೆ ನಿಂತ್ಕೋ ತಾಯಿ, ಈ ಕಡೆ ದುಕ್ಕಲ್ಲಿ ನಿಂತ್ಕೋ ತಾಯಿ. ಕಾ ಕಾ ಅನ್ನೋ ತಾಯಿ 2 ಸತಿ. ಕಾ 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 ಕಾ. ಬೆಕ್ಕು ಬಂದಾಗ ನೀನು ಏನು ಮಾಡ್ಬೇಕಂದ್ರೆ ಓಡಿಸ್ಬೇಡ ತಾಯಿ. ಸ್ವಾಮಿಗಳೇ, ಇರ್ಲಿ, ನೀವು ಹೇಳ್ದಂಗೆ ಆಯ್ತು ಸ್ವಾಮಿಗಳೇ. ಆಯ್ತಾ? ಕಾಣಿಕೆ ಏನು ಕೊಡ್ಲಿ? ಏನು ಕೊಡಬೇಡಮ್ಮ, ನಾನು ಏನು ಹೇಳಿದೆ ನಿನಗೆ? ಹೇಳಿದ್ನಲ್ಲ ನಿನಗೆ ಒಳ್ಳೇದಾಗತ್ತೆ ಅಂತ. ನನಗೆ ಕಾಣಿಕೆಲ್ಲ ನಾನು ತಗೊಳ್ಳಲ್ಲ. ಹೋಗು ನಿಮ್ಮ ಯಜಮಾನ್ರಿಗೆ ಹೇಳು. ಈಗ ನೆಕ್ಸ್ಟ್ ಭಾನುವಾರ ಲಿಂಬೆಹಣ್ಣು ಎಲೆ ಅಡಿಕೆ ಇಟ್ಬಿಟ್ಟು ದೇವಸ್ಥಾನ ಕೊಟ್ಬಿಡೋಣ. ಅಲ್ಲಿ ಅವ್ರ ಮನೆ ಹಿಂದೆಗಡೆ ಇದೆಯಲ್ಲ, ಅಲ್ಲಿ ಕೊಟ್ಬಿಡೋಣ. ಬೆಕ್ಕಿಗೆ ಹಾಲು ಹಾಕಕ್ಕೆ ಹೇಳು ನೆಕ್ಸ್ಟ್. ಕರಿ ಬೆಕ್ಕಿಗೆ, ಆಯ್ತಾ? ಹಾಂ, ಒಳ್ಳೇದ. ಕರಿಬೇಕು ಸಿಕ್ಕಿಲ್ಲ ಅಂದ್ರೆ ಕರೀದಿಲ್ಲಮ್ಮ, ಕರೀದೇಬೇಕು. ಇಲ್ಲ ಬೆಳ್ಳಗಿದೆ, ಅದರ ಮೇಲ್ಗಡೆ ಕಪ್ಪು ಗಿರಿ ಬಂದಿರಬೇಕು, ಆಯ್ತಾ? ಹಾಂ, ಕಾಕಾನು ಕಾ ಕಾ. ಹಾಂ, ಹೋಗಮ್ಮ ತಾಯಿ, ಹಂಗೆ ಅನ್ಕೊಂಡು ಹೋಗ್ಲಾ? ಹೋಗಮ್ಮ, ಹಂಗೆ ಹೋಗಮ್ಮ ತಾಯಿ. ಸರಿ ಸ್ವಾಮಿ. ವಾ, ಅದು ಏನಾಗತ್ತಂದ್ರೆ ತಾಯಿ, ನೀನು ಬೆಕ್ಕಿಗೆ ಹಾಲು ಹಾಕಬೇಕಾಗಿತ್ತು. ಹಾಲು ಹಾಕೋಕ್ಕಾಗಿಲ್ಲ, ನೀನು ಹಾಲು ಹಾಕ್ಬಿಡು, ಆಯ್ತಾ? ಮ್ಯಾಮ್ಯಾ ಅಂತ ಬಂದೇ ಬರ್ತದು. ಅಡುಗೆ ಏನು ಮಾಡ್ಬೇಕಾದ್ರೆ ಬಂದಿತ್ತು ಬೆಕ್ಕು? ಏನಾರು ಜ್ಞಾಪಕ ಇದೆ ನಿನಗೆ? ಅನ್ನ ಸಾರು ಮಾಡ್ಬೇಕಾದ್ರೆ ಬಂದಿತ್ತಾ? ತರಕಾರಿ ಕಟ್ ಮಾಡ್ಬೇಕಾದ್ರೆ ಬಂದಿತ್ತಾ? ಜ್ಞಾಪಕ ಇಲ್ವಾ ನಿಮಗೆ? ಈಗ ಜ್ಞಾಪಕ ಬರುತ್ತೆ ನೋಡ್ತಾ, ಜ್ಞಾಪಿಸ್ಕೊ. ಮ್ಯಾವ್ ಅನ್ನಮ್ಮ, ಮ್ಯಾವ್ ಮ್ಯಾವ್ ಮ್ಯಾವ್. ತಾಯಿ ಏನು ಗೊತ್ತಾ, ಈ ದುಡ್ಡು 21 ರೂಪಾಯಿ ನೀನು ಗಟ್ಟಿಗೆ ಇಟ್ಕೊ. ಇದು ಮಾಡಕ್ಕೆ ಹೋಗ್ಬೇಡ, ಆಯಿತಾ? ಅದನ್ನ ಇಟ್ಕೊಂಡು ಏನು ಮಾಡ್ತೀಯ ಅಂದರೆ ನೀನು ಪರ್ಸಲ್ಲಿ ಇಟ್ಕೊಂಡ್ಬಿಡ್ತಾಯಿ. ಬೆಕ್ಕು ಬರುತ್ತಲ್ವಾ, ಹಾಲು ಹಾಕಿಬಿಟ್ಟು 21 ರೂಪಾಯಿನ ಅದರ ಎದುರುಗಡೆ ಇಟ್ಬಿಟ್ಟು ಅದಕ್ಕೆ ದೃಷ್ಟಿ ತೆಗೆದು ನಿಮ್ಮ ಮನೆಯೊಳಗೆ ಇಟ್ಕೊಂಬಿಡು, ಆಯ್ತೇನಮ್ಮ? ನಿನಗೇನಂದ್ರೆ ಒಳ್ಳೇದಾಗತ್ತೆ. ನಿನಗೆ ಇದಕ್ಕೂ ಚೆನ್ನಾಗಿದೆ. ನಿನಗೆ ಸ್ಪೆಕ್ಸ್ ತೆಗೆದು ನೋಡು ತಾಯಿ, ನಿನಗೇನಾದ್ರು ಚಂದ್ರ ಕಾಣಿಸ್ತಾ ಇದ್ದಾನೆ ನೋಡು. ತೆಗಿಯಮ್ಮ, ಕನ್ನಡಕ ತೆಗಿ. ಚಂದ್ರ ಕಾಣಿಸ್ತಾ ಇದ್ದಾನ ನೋಡು. ನನಗೆ ಕಾಣಿಸ್ತಾ ಇದ್ದಾನಲ್ಲಮ್ಮ, ನಿಂಗೆ ಕಾಣಿಸ್ತಾ ಇಲ್ವಾ? ಚಂದ್ರ ಇಲ್ವಾಮ್ಮ? ನೋಡು, ಸರಿಯಾಗಿ ನೋಡು. ಇವ್ರು ಒಳ್ಳೇದಾಗೋತಿದ್ರು ಒಳ್ಳೇದಾಗ್ಬಿಡಿ ತಾಯಿ. ವಾ, ಇವ್ರು ಒಳ್ಳೇದಾಗ್ಲಮ್ಮ ತಾಯಿ, ಒಳ್ಳೇದಾಗ್ಲಿ. ಬೆಕ್ಕು ಮ್ಯಾವ್ 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 ಕಾ 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 ಮ್ಯಾವ್ 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 ಅನ್ನಿ. ಕಾ ಮ್ಯಾವ್. ನಾನು ಕಾ ಅಂತೀನಿ, ನೀವು ಮ್ಯಾವ್ ನೀ. ಕಾ ಕಾ ಮ್ಯಾವ್ ಮ್ಯಾವ್ ಕಾ ಕಾ. ಅದನ್ನ ಇಟ್ಕೊಮ್ಮ ತಾಯಿ, ಆಯ್ತಾ? ಹುಷಾರಾಗಿ ಇಟ್ಕೋ ಅದನ್ನು, ಯಾರಿಗೂ ತೋರ್ಸಕ್ಕೆ ಹೋಗ್ಬೇಡ, ಆಯ್ತಾ? ಹಾಂ, ಒಳ್ಳೆ ದಿಕ್ಕೊಳಗಡೆ ಈ ದಿಕ್ಕಲ್ಲಿ ನಿಂತ್ಕೋತಾಯಿ. ಒಂದು 2 ನಿಮಿಷ ನಿಂತ್ಕೊ, ನಾನು ಹೋಗ್ತೀನಿ. 2 ನಿಮಿಷ ಆ ದಿಕ್ಕಲ್ಲಿ ತಿರುಗಿ ನಿಂತ್ಕೊ, ಆಯ್ತಾ? ಆ ದಿಕ್ಕಲ್ಲಿ ತಿರುಗಿ ನಿಂತ್ಕೊ. ಹೊರಟ್ಬಿಟ್ರ ನೀವು? ಬೇಡ ಮತ್ತೆ ಹೊರಡ್ಬೇಡಿ ಪ್ರಿಯಾ. ಹಾಂ, ಸರಿ ಅಮ್ಮ, ಬರಲಮ್ಮ, ನಾನು ಬರ್ತೀನಿ ತಾಯಿ. ತಾಯಿ 1 ನಿಮಿಷ ಅಮ್ಮ, ಆಯ್ತಲ್ಲ? 2 ನಿಮಿಷ ಆಯ್ತು. ಈಗ 1 ರೂಪಾಯಿ ಕಾಯಿನ್ನ ಇಲ್ಲಿ ಇಟ್ಬಿಡಿ, 20 ರೂಪಾಯಿ ನೀವು ಇಟ್ಕೊಳ್ಳಿ. ಏನು ಮಾಡಿದೆ ತಾಯಿ ನೀನು? ಏನಾಯ್ತು ತಾಯಿ? ಅಲ್ಲಮ್ಮ, ಏನಾಯ್ತು ತಾಯಿ? 21 ರೂಪಾಯಿ. ಬಾಮ್ಮ ಇಲ್ಲಿ. ಪೇಪರ್ ದುಡ್ಡು ಕೊಟ್ಟರೆ ಎಲ್ಲೋ ಹಾಕ್ಬಿಟ್ಟಿದ್ದಾರೆ ನೋಡಿ. ನೋಡಿ, ಅದೇ ಶಕ್ತಿ ಅನ್ನೋದು. ಏನೋ ದೃಷ್ಟಿ ಆಗ್ಬಿಟ್ಟಿದೆಯಲ್ಲಮ್ಮ ನಿನಗೆ ತಾಯಿ. ಹೆಂಗಾಯ್ತದು ನೋಡಮ್ಮ. ನೀನು ಬೆಕ್ಕು ನಿನಗೆ ಹುಡ್ಕೊಂಬಂದ್ಬಿಟ್ಟಿದೆ ನೋಡು ತಾಯಿ. ಇರ್ಲಿ ಅಂತೀರಾ? ಅಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಮ ಕುರಿ ಮಾಡ್ತಿದ್ವಿ. ಈ ಕಡೆ ಬನ್ನಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಚಿಕ್ಕ ಕಾಣಿಕೆ. ತೊಳಿ, ಇದು ನಿಮಗೆ. ನಿಮ್ಮ 21 ರೂಪಾಯಿ ಕೊಟ್ಟಿದ್ದೀನ ವಾಪಸ್ಸು. ಹುಷಾರು, ಯಾರನ್ನ ಕೇಳಿದ್ರೆ ಜಾಸ್ತಿ ಕೊಟ್ಕಿಟ್ಟಿರ. ಅಲ್ಲ, ಒಡವೆ ಡಬಲ್ ಮಾಡಿ ಕೊಡ್ತೀನಿ ಅಂತ ಬರ್ತಾರೆ. ತುಂಬ ಜನ ಈ ಥರ ಬರ್ತಾರೆ. ಯಾಮಾರಬೇಡಿ. ತೆಗೆದಿಲ್ವಾ ಅಂಗಡಿ ಇವರು? ಬೆಳಿಗ್ಗೆ ಹೇಳಿದ್ರಲ್ಲ ಫೋನ್ ಮಾಡಿ ಬರ್ತೀನಿ ಅಂತ. ನಾನು ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಅವ್ರಿಗೆ ಒಂದು ಪೂಜೆ ವಸ್ತು ಕೊಟ್ಟಿದ್ದೀನಿ. ಅದಕ್ಕೆ ಅದನ್ನು ತೊಗೊಂಡೋಗಿ ಇವತ್ತು ನಾನು ದೇವಸ್ಥಾನದಲ್ಲಿ ಇಡಬೇಕು. ಅದಕ್ಕೆ ಒಳ್ಳೆ ಯೋಗ ಇದೆ ನಿಮಗೆ. ಯೋಗ ಬರುತ್ತೆ ಇನ್ನೊಂದು 2 ದಿವಸದಲ್ಲಿ ನೋಡಿ. ದುಡ್ಡು ಇಸ್ಕೊಳ್ಳಲ್ಲ ನಾನು. ನಿಮ್ಮ ಮುಖದ ಲಕ್ಷಣ ಹೇಳ್ತಾ ಇದೆ. ಆಗತ್ತೆ ಕೆಲಸ ಈ ಸತಿ. ಈ ನಗು ಸದಾ ಹಿಂಗೆ ಇರ್ಬೇಕು ನಿಮಗೆ. ಆಗತ್ತೆ ನೋಡಿ. ಅವ್ರು ಹೇಳಿದ್ದನ್ನು ನಾನೇ ಹೇಳಿದ್ದೀನಿ. ನನಗೇನು ಹೇಳ್ಕೊಟ್ಟಿಲ್ಲ ಅವರು, ಅಲ್ವಾ? ಮನೆ ಹತ್ರ ಏನಾದರೂ ಹೂವಿನ ಗಿಡ ಬೆಳೆಸಿದ್ದೀರಾ? ನಿಮ್ಮ ಮನೆ ಹತ್ರ ಯಾವ ಹೂವು ಹಾಕಿದ್ದೀರಾ? ಕರೆಕ್ಟಾ ನಾನು ಹೇಳಿದ್ದು? ನನಗೆ ಗೊತ್ತಾ ಹೂವಿನ ಗಿಡ ಹಾಕಿರೋದು, ಅಲ್ವಾ? ಅಷ್ಟೇ, ಯೋಚನೆ ಮಾಡಿಬಿಡಿ. ಅಲ್ಲೇ ಯೋಗ ನಿಮ್ಮದು ಶುರು ಆಗೋದು. ನಿಮ್ಮ ಹತ್ರ 11 ರೂಪಾಯಿ ಇದೆ, 21 ರೂಪಾಯಿ ಇದೆಯಾ ಇವಾಗ? 5 ರೂಪಾಯಿ ಅಷ್ಟೇ ಸಾಕು. ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಮಾಡಿಕೊಡ್ತೀನಿ. ತೊಗೊಂಡೋಗ ಗಿಡಕ್ಕೆ ಮುಟ್ಟಿಸಿ ನಿಮ್ಮ ಮನೆ ಒಳಗಡೆ ಇಡಿ. ಇರಲಿ, ಒಳ್ಳೇದಾಗಲಿ. ಯೋಗ ಅನ್ನೋದು ಎಲ್ರಿಗೂ ಬರಲ್ಲ ಅದು. ಈಗ ಹೂವಿನ ಗಿಡ ಹಾಕಿದ್ರಿ ನಿಮ್ಮ ಮನೆ ಹತ್ರ. ನನಗೆ ಗೊತ್ತಾ ಹೂವಿನ ಗಿಡ ಹಾಕಿರೋದು? ಬಿಳಿ ಹೂವು ಅಂತ ಹೇಳಿದೆ ನಾನು. ಹೌದಾ? ನನಗೆ ಹೆಂಗೆ ಗೊತ್ತು?
ಪ್ರಮೋಷನ್ ಆಯ್ತು ಸ್ವಾಮಿ ನನಗೆ. ಆಯ್ತಾ? ಒಳ್ಳೇದಾಗಿ ಒಳ್ಳೇದಾಗಿ. ಈಗ ಸರ್ ಇದಾಗಿದ್ದೆ ನಾನು PC ಆಗಿದ್ದೆ, ಹಾ. ಈಗ ದಬ್ಬೆದಾರಾಗಿ ಪ್ರಮೋಷನ್ ಕೊಟ್ಟರೆ ಸ್ವಾಮಿ. ಒಳ್ಳೇದಾಗಿ ಒಳ್ಳೇದಾಗಿ. ಈಗ ಕ್ರೈಮ್ ಈಗ ಆಯ್ತು. ಥ್ಯಾಂಕ್ ಯು ಸ್ವಾಮಿ. ಒಳ್ಳೇದಾಗಿ ಇರ್ಲಿ. ಕಾಸು ಏನಾರು ಕೊಡ್ಲಾ ಸ್ವಾಮಿ? ಇಲ್ಲ ಬೇಡ ಬೇಡ, ಯಾವ ದುಡ್ಡೆಲ್ಲ ದೊಡ್ಡ 1 ರೂಪಾಯಿ ಮುಟ್ಟಲ್ಲ ಯಾರ್ದು. ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡ್ತೀನಿ ನಾನು, ಗೊತ್ತಲ್ವಾ? ಆಯ್ತು ಸ್ವಾಮಿ. ಟೀಗೆ ಕುಡಿತೀರಾ ಸ್ವಾಮಿ? ಬೇಡಿ ಬೇಡಿ ಬೇಡಿ, 5 ರೂಪಾಯಿ ಕಾಯಿನ್ ಕೊಡಿ ಇಲ್ಲಿ ನೋಡಿ. ಹಿಂಗೆ ಇಡ್ತೀನಿ, ಹಿಸಕಬಾರ್ದು ಇದು, ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಜೋಬಲ್ಲಿ ಹಾಕ್ಕೋಬೇಕಿದು. ನಿಮ್ಮ ಯೋಗ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಯೋಗ ಇರುತ್ತೆ ನಿಮಗೆ ಅಂತ. ಆಯಿತಾ? ಕೈ ಮುಗಿರಿ, ಕೈ ಮುಗಿರಿ. ಆ ಕಡೆ ಆ ದಿಕ್ಕಲ್ಲಿ ಕಣ್ಣು ಮುಚ್ಕೊಳ್ಳಿ, ನೆನೆಸ್ಕೊಳ್ಳಿ. ಅದು ಯಾವ ಹೂವು? ನಿಮ್ಮ ಗಿಡದ ಹೂವು ಯಾವುದು? ಗಿಡದ ಹೂವು ಯಾವುದು ನಿಮ್ಮದು ಹೂವು? ಜ್ಞಾಪಿಸ್ಕೊಳ್ಳಿ, ಒಂದು ಸತಿ ಗಿಡ ಜ್ಞಾಪಿಸ್ಕೊಳ್ಳಿ. ಅನ್ನಿ ಕಾ 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 ಕಾ. ಯಾಕಂದ್ರೆ ಇವೆರಡಕ್ಕೂ ಸಂಬಂಧ ಹೊಂದಿರೋಂಥದ್ದು, ಬೆಕ್ಕುಗೂ ಕಾಗೆಗೂ. ಗೊತ್ತಾಯ್ತಾ? ಕಾಗೆ ಬೆಳಗ್ಗೆ ಬೆಳಗ್ಗೆ ಕೂಗ್ತವೆ, ರಾತ್ರಿ ಹೊತ್ತು ಬೆಕ್ಕು ಕೂಗ್ತವೆ. ಗೊತ್ತಾ? ಕೇಳಿಸ್ಕೊಂಡಿದ್ದೀರಾ ರಾತ್ರಿ ಬೆಕ್ಕು ಕೂಗೋದು? ಕೇಳಿಸ್ಕೊಂಡಿಲ್ಲ ನೀವು. ಅವ್ರ ಮನೆ ಹತ್ರ ನೋಡಿ ಒಂದು ಕಪ್ಪು ಬೆಕ್ಕಿತ್ತು, ಯಾರೋ ಮಾಡಿಸ್ಕೊಳ್ಬಿಟ್ಟಿದ್ರು, ಅವ್ರು ಪ್ರಮೋಷನ್ ಆಗಬಾರ್ದು ಅಂತ. ಬೆಕ್ಕನ್ನು ಓಡಿಸಿದ್ದೆ ನಾನು ಕುಂತಿದ್ದ ಜಾಗದಲ್ಲಿ. ನಿಮ್ಮ ಯೋಗ ನೋಡಿ ಹೆಂಗೆ ಶುರು ಆಗತ್ತೆ ಈಗ. ಇದು ನಿಮ್ಗೆ ಹಗುರ ಅನ್ಸುತ್ತಾ? ನೋಡಿ ನೀವು ಕೊಟ್ಟರೆ ಕಾಸು ಹಗುರ ಅನ್ನಿಸ್ತಾ ಇದೆಯಾ? ಹಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಮ್ಯಾವ್ ಅನ್ನಿ. ಮ್ಯಾವ್ ನಗಬಾರ್ದು. ಮ್ಯಾವ್ ಕಾ 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 ಕಾ. ಜೋರಾಗಿ ಅನ್ಬೇಕು. ಕಾ 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 ಕಾ. ಮ್ಯಾವ್ ಕಾ 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 ಕಾ. ಮ್ಯಾವ್ ಹಗುರ ಅನ್ನಿಸ್ತಾ ಇದೆಯಾ? ಒಳ್ಳೆ ಯೋಗ ನಿಮ್ಗೆ ಶುರು ಆಗುತ್ತೆ. ಸ್ವಲ್ಪ ಹೊತ್ತು ನಿಮ್ಗೆ ಏನೇನು ಆಗ್ಬೇಕು ಅದನ್ನೆಲ್ಲ ಬೇಡ್ಕೊಳ್ಳಿ, ಆಯಿತಾ? ಬೇಡ್ಕೊಳ್ಳಿ, ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ. ನಿಮ್ಗೆ ಏನೇನು ಆಗ್ಬೇಕು ಅನ್ನೋದು ಅದನ್ನೆಲ್ಲ ಬೇಡ್ಕೊಳ್ಳಿ ನೀವು, ಸರಿ ಹೋಗುತ್ತೆ ನಿಮಗೆ. ಕ್ಯಾಮ್ರಾ ಇದ್ದ ಎಲ್ಲಿ ಗುರುಗಳೇ? ಅಲ್ಲೆಲ್ಲಾದ್ರೂ ಕ್ಯಾಮ್ರಾ ಇದೆ ಅಂತ ಕೇಳ್ತಾವ್ರಿ ಇವ್ರು ನನಗೆ, ಯಾವ್ದು ಬೇಕು ಅಂತ. ಬಕ್ರಾ ಗಿಕ್ರಾ ಮಾಡೋದು ಪ್ರೋಗ್ರಾಮ್ ಈಗ ಅಂದುಬಿಟ್ರಲ್ಲ ನೀವು, ನಾನು ಬರ್ತೀನಿ ಬಿಡಿ. ಬೇಡ ಬಿಡಿ, ನೀವು ಈ ಥರ ಮಾತಾಡಿದ್ರಲ್ವಾ, ಇನ್ನು ಯಾವತ್ತೂ ಬರೋದಿಲ್ಲ. ನಾವು ಬಕ್ರಾ ಮಾಡ್ತೀವ ನಾವು. ಹೊಟ್ಟೆ ತೂಕ ಕಡಿಮೆ ಇದೆ, ಅವ್ರ ಹಣೆ ಬರ ಚೆನ್ನಾಗಿತ್ತು ಅಂದರೆ ಅದು ಇರುತ್ತೆ. ಮುಂದೆ ಒಳ್ಳೇದಾಗೋದಿತ್ತು ಅಂದರೆ 5 ರೂಪಾಯಿ ಕಾಯಿನ್ ಮಯ ಆಗತ್ತೆ. ತೆಗೆದು ನೋಡಿ, ದೇವ್ರ ದಯದಿಂದ ಕೈ ಮುಕ್ಕೊಳ್ಳಿ. ನೀವು ಕೈ ಮುಕ್ಕೊಂಡು ನಿಂತ್ಕೊಳ್ಳಿ. ಏನಾಗಿದೆ? ಎಷ್ಟು ಕೊಟ್ರಿ? 5 ರೂಪಾಯಿ. ಇಲ್ಲಿ 5 ರೂಪಾಯಿ ಕೊಟ್ರ ನೀವು? ಕಣ್ಣು ಮುಚ್ಕೊಂಡು ನಾನು ಹಿಂದೆ ಬನ್ನಿ. ನೋಡಿ ಎಲ್ಲಿ ಹೋಗಿದೆ ಆ ದುಡ್ಡು ನಿಮಗೆ ಗೊತ್ತಾಗುತ್ತೆ ಈಗ. ಬನ್ನಿ, ಅದು ಎತ್ಕೊಂಡು ಬನ್ನಿ, ಚಪ್ಪಲಿ ಹಾಕೊಂಡು ಬನ್ನಿ. ಹೋಗ್ರಿ ಫಸ್ಟು. ಇಲ್ಲಿ ಎಕ್ಕಿನ ಗಿಡ ಇದೆ, ಅಲ್ಲಿ ಇರ್ತಾವ್ರ ದುಡ್ಡು, ಅವ್ರಿಗೆ ವಾಪಸ್ ಕೊಟ್ಬಿಡಿ. ಎಕ್ಕಿನ ಹತ್ರ ಇವ್ರು ಕರ್ಕೊಂಡು ಕೈ ಮುಕ್ಕೊಂಡು ನೀವು ಕರ್ಕೊಂಡು ಹೋಗಿ ಬನ್ನಿ. ನಾನು ಕರ್ಕೊಂಡು ಹೋಗ್ಲಾ? ಎಲ್ಲಿರುತ್ತೆ ಸರ್? ಕೊಡಿ, ಪೇಪರ್ ಜೋಬಲ್ಲಿ ಇಟ್ಕೊಳ್ಳಿ. ಬನ್ನಿ, ಈ ಜೋಬ್ ನೀವು ಇಟ್ಕೊಳ್ಳಿ ಅಪ್ಪ. ಇದು ನೀವು ತಿರುಗಿ ನೋಡ್ಬೇಡಿ, ಬಿಸಾಕ್ಬಿಡಿ. ಅವ್ರು ಕರ್ಕೊಂಡು ನಡಿ. ಹಾಂ. ಯಾವುದೋ ಒಂದು ಗಿಡ ಸಿಕ್ಕಿದ್ರೆ ಸಾಕು ನಮಗೆ, ಅಲ್ವೇ? ಕಣ್ಣು ಮುಚ್ಕೊಂಡು ಬನ್ನಿ. ಗಿಡ ಕೈ ಮುಚ್ಕೊಳ್ಳಿ. ಬೇರು ಈ ಸ್ಥಳನೇ ನಿಮ್ಗೆ ಸಿಕ್ಕಿರೋಂಥದ್ದು. ಕೈ ಮುಚ್ಕೊಂಡು ಕಣ್ಣು ಮುಚ್ಕೊಳ್ಳಿ, ಬೇಡ್ಕೊಳ್ಳಿ. ಕಣ್ಣು ಮುಚ್ಕೊಂಡು ತಿಳಿ, ಹಿಂತಿರುಗಿ, ಹಿಂತಿರುಗಿ ಕೈ ಮುಗಿರಿ. ದೇವ್ರ ಕೈ ಮುಗಿರಿ. ಅದನ್ನು ಹುಡುಕಿ, ಈ ಸ್ಥಳದಲ್ಲಿ ಎಲ್ಲಾದ್ರೂ ಇರುತ್ತೆ ನೋಡಿ, ಹುಡುಕಿ. ನಿಮಗೆ ಸಿಗಬೇಕದು. ಏನಿದೆ? ಈ ಕಡೆ ತಿರುಗಿ. ಹೆಂಗೆ ಸಿಕ್ತು? ಹೆಂಗೆ ಬಂತು ಇಲ್ಲಿಗೆ? ಕೆಲವನ್ನ ತರ್ಕ ಮಾಡಬಾರ್ದು, ಕೆಲವನ್ನ ಇದು ಮಾಡಬೇಕು ಅಲ್ವಾ? ನಂಬಿಕೆ ಅನ್ನೋದು ಮುಖ್ಯ, ಅಲ್ವೇ? ನನ್ನ ನೀವು ಬಕ್ರಾ ಅಂತೀರಾ ನೀವು. ಹಂಗಲ್ಲ, ನಿಮ್ನೆಲ್ಲ ಬರಲ್ಲ ನಾನು. ಇನ್ನು ಯಾವತ್ತೂ ಈ ಕಡೆ ಬರಕ್ಕೆ ಹೋಗೋದಿಲ್ಲ. ನೀವು ನಕ್ಕೊಂಡು ನೀವು ನನಗೆ ಮಾಡಿದ್ರಲ್ಲ ಅವಮಾನ. ಅವಮಾನ ಮಾಡಿದ್ರು. ಆ? ನೋಡಿ, ಹೇಳ್ತಾ ಇದ್ರೆ ಹಂಗೆ ಮಾಡ್ತಾರೆ. 1, 2, 3, 4, Bakra, Bakra. Feel the rhythm, screw your mind, check the baby. Come on, Bakra, Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಚಿಕ್ಕ ಕಾಣಿಕೆ ತಗೋಬೇಕು. ಈಗ ನಾವಿದ್ದೀವಿ ಪಾಂಡವಪುರದಲ್ಲಿ. ಅಣ್ಣ ಹೌದು, ನೀವೇನೋ ಬಕ್ರಾ ಅಂದ್ರಿ ಫಸ್ಟು, ಆಮೇಲೆ ಯಾಮಾರ್ಬಿಟ್ರಾ? ನಿಜ ಅನ್ಕೊಂಬಿಟ್ರಾ?